ಎಲ್ಲರಿಗೂ ನಮಸ್ಕಾರ. ಆಮ್, ನಮ್ಮ ಈ ಹೊಸ ಆಳವಾದ ವಿಶ್ಲೇಷಣೆಗೆ ಅಂದ್ರೆ ಡೀಪ್ ಡೈವ್ಗೆ ಸ್ವಾಗತ. ಇವತ್ತು ನಾವು ಬಹಳ ಕುತೂಹಲಕಾರಿಯಾದ ಒಂದು ಮೂಲ ವಸ್ತುವನ್ನ ಆರಿಸ್ಕೊಂಡಿದ್ದೀವಿ. ಹೌದು. ಇವತ್ತಿನ ನಮ್ಮ ಚರ್ಚೆಯ ಆಧಾರ ದಿ ಗೋಲ್ಡನ್ ಚಾಪ್ಟರ್, ತುಲಾರಾಶಿಯ ಭವಿಷ್ಯವಾಣಿಗಳು ಮತ್ತು ದೈವಿಕ ಪರಿಹಾರಗಳು ಅನ್ನುವ ಒಂದು ವಿಸ್ತೃತ ಲೇಖನ. ಮೇಲ್ನೋಟಕ್ಕೆ ಇದೊಂದು ಕೇವಲ ಜ್ಯೋತಿಷ್ಯದ ಲೇಖನ ಅಂತ ಅನ್ಸ್ಬೋದು. ಆದರೆ ಇದನ್ನ ಸ್ವಲ್ಪ ಆಳವಾಗಿ ಗಮನಿಸಿದಾಗ ಇದರಲ್ಲಿ ಬೇರೆದೇ ಆದ ಒಳನೋಟಗಳಿರೋದು ನಮಗೆ ಗೊತ್ತಾಗುತ್ತೆ. ಖಂಡಿತ. ಜ್ಯೋತಿಷ್ಯದ ಮೇಲಿನ ನಮ್ಮ ವೈಯಕ್ತಿಕ ನಂಬಿಕೆ ಏನೇ ಇರಲಿ, ಈ ಲೇಖನದಲ್ಲಿರುವ ಆಸಕ್ತಿದಾಯಕ ಅಂಶಗಳನ್ನ ಯಾವುದೇ ಪಕ್ಷಪಾತವಿಲ್ಲದೆ ಕೇವಲ ಮಾಹಿತಿಯಾಗಿ ನಾವು ಇವತ್ತು ಪ್ರಸ್ತುತಪಡಿಸುತ್ತಿದ್ದೀವಿ. ಅಂದ್ರೆ ಇದರಲ್ಲಿ ಜ್ಯೋತಿಷ್ಯವನ್ನ ಕೇವಲ ಒಂದು ಭವಿಷ್ಯವಾಣಿಯಾಗಿ ನೋಡದೆ ಒಂದು ಪ್ರಾಯೋಗಿಕ ಲೈಫ್ ಕೋಚ್ ಆಗಿ ಹೇಗೆ ಬಳಸಬಹುದು ಅನ್ನೋದನ್ನ ಬಹಳ ಅದ್ಭುತವಾಗಿ ಕಟ್ಟಿಕೊಡ್ಲಾಗಿದೆ. ನಿಜ. ಈ ಲೇಖನದ ಅತ್ಯಂತ ಆಕರ್ಷಕ ಅಂಶ ಅಂದ್ರೆ ಇದು ಕೇವಲ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಭರವಸೆ ನೀಡಿ ಸುಮ್ಮನಾಗೋದಿಲ್ಲ. ಹೌದು. ಬದಲಾಗಿ ಯಶಸ್ಸು ಸಿಕ್ಕಾಗ ಮನುಷ್ಯನ ನಡವಳಿಕೆ ಹೇಗಿರಬೇಕು ಅನ್ನುವ ಸ್ಪಷ್ಟ ನೀಲನಕ್ಷೆಯನ್ನ ಒದಗಿಸುತ್ತೆ. ಕರೆಕ್ಟ್. ಹಣಕಾಸಿನ ನಿರ್ವಹಣೆ ಹೇಗಿರಬೇಕು ಮತ್ತೆ ಸುತ್ತಮುತ್ತಲಿನ ನಕಾರಾತ್ಮಕ ಶಕ್ತಿಗಳನ್ನ ಹೇಗೆ ಎದುರಿಸಬೇಕು ಅನ್ನೋದನ್ನ ಇದು ಬಿಡಿಸಿ ಹೇಳುತ್ತೆ. ಅದೇ ಇವತ್ತಿನ ನಮ್ಮ ಗುರಿ ಕೂಡ. ಈ ಲೇಖನದಲ್ಲಿರುವ ಜ್ಯೋತಿಷ್ಯದ ಮುನ್ಸೂಚನೆಗಳು, ಆಳವಾದ ಮಾನಸಿಕ ಸಲಹೆಗಳು ಮತ್ತು ಸಾಂಪ್ರದಾಯಿಕ ದೈವಿಕ ಪರಿಹಾರಗಳನ್ನ ವಿಶ್ಲೇಷಿಸುವುದು. ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಹೋಗೋಣ. ಲೇಖನದ ಆರಂಭವೇ ಒಂದು ಬಹಳ ಪಾಸಿಟಿವ್ ಆದ ನೋಟ್ನೊಂದಿಗೆ ಶುರುವಾಗುತ್ತೆ. ಹೌದು. ತುಲಾರಾಶಿಯವರ ಜೀವನದಲ್ಲಿ ಕಷ್ಟಗಳ ಪುಟಗಳು ಮುಚ್ಚಿ ಯಶಸ್ಸು, ಹಣ ಮತ್ತು ಶಾಂತಿಯ ಒಂದು ಸುವರ್ಣ ಅಧ್ಯಾಯ ಶುರುವಾಗ್ತಿದೆ ಅನ್ನುವ ಉತ್ಸಾಹಭರಿತ ವಿಷಯ ಇಲ್ಲಿದೆ. ಇಲ್ಲಿ ಮುಖ್ಯವಾಗಿ 5 ಪ್ರಮುಖ ಸಿಹಿ ಸುದ್ದಿಗಳ ಬಗ್ಗೆ ಪ್ರಸ್ತಾಪ ಮಾಡಿದರೆ, ಇದಕ್ಕೆ ಕಾರಣ ಆಕಾಶದಲ್ಲಿ ಆಗುತ್ತಿರುವ ಬ್ರಹ್ಮಾಂಡದ ಬದಲಾವಣೆಗಳು. ಅಂದ್ರೆ ವಿಶೇಷವಾಗಿ ಗ್ರಹಗಳ ಅನುಕೂಲಕರ ಚಲನೆ ಅಂತ ಹೇಳ್ಬೋದು ಅಲ್ವಾ? ಖಂಡಿತ. ಆ ಗ್ರಹಗಳ ಲೆಕ್ಕಾಚಾರ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಮೊದಲನೇದಾಗಿ ಗುರುಗ್ರಹ. ಲೇಖನದಲ್ಲಿ ಗುರುಗ್ರಹ 10ನೇ ಮನೆಯಲ್ಲಿ ಅಂದ್ರೆ ಕರ್ಮಸ್ಥಾನದಲ್ಲಿರೋದ್ರಿಂದ ಉಂಟಾಗುವ ರಾಜಯೋಗದ ಬಗ್ಗೆ ಹೇಳಿದ್ದಾರೆ. ಹೌದು. ಕರ್ಮಸ್ಥಾನ ಅಂದ್ರೆ ಒಬ್ಬ ವ್ಯಕ್ತಿಯ ವೃತ್ತಿಜೀವನ, ಅವರ ಕೆಲಸ ಮತ್ತು ಸಮಾಜದಲ್ಲಿ ಅವರಿಗೆ ಸಿಗುವ ಪ್ರತಿಷ್ಠೆಯನ್ನ ಪ್ರತಿನಿಧಿಸುವ ಜಾಗ ಅದು. ಓಕೆ. ಅಂದ್ರೆ ಅಲ್ಲಿ ಗುರುವಿನಂತಹ ಶುಭ ಗ್ರಹದ ಪ್ರಭಾವ ಇದ್ದಾಗ ನಾಯಕತ್ವದ ಗುಣಗಳು ತಾನಾಗಿಯೇ ಹೊರಬರುತ್ತವೆ ಅಂತ ಅರ್ಥ. ಕರೆಕ್ಟ್. ವೃತ್ತಿಯಲ್ಲಿ ಬಡ್ತಿ ಸಿಗುವುದು ಅಥವಾ ಕೈಹಾಕಿದ ಕೆಲಸಗಳಲ್ಲಿ ಜಯ ಸಿಗುವುದು ಇದರ ಪ್ರಮುಖ ಲಕ್ಷಣ ಅಂತ ಲೇಖನ ವಿಶ್ಲೇಷಿಸುತ್ತೆ. ಇದರ ಜೊತೆಗೆ ಬುಧ ಗ್ರಹದ ಪ್ರಭಾವದ ಬಗ್ಗೆಯೂ ಉಲ್ಲೇಖ ಇದೆ. ಬುಧ ಸಂವಹನದ ಕಾರಕ ಅಂತಾರಲ್ಲ ಹಾಗೆ? ಹೌದು. ಬುಧನಿಂದಾಗಿ ಸಂವಹನ ಕೌಶಲ್ಯ ವೃದ್ಧಿಯಾಗುತ್ತೆ, ವ್ಯಕ್ತಿಯ ಆಲೋಚನೆಗಳು ಸ್ಪಷ್ಟವಾಗಿರುತ್ತೆ ಮತ್ತೆ ಅವರ ಮಾತಿಗೆ ಒಂದು ತೂಕ ಬರುತ್ತೆ. ಮತ್ತೆ ತುಲಾರಾಶಿಯ ಅಧಿಪತಿ ಶುಕ್ರ ಅಲ್ವಾ? ಸೊ ಶುಕ್ರನ ಪ್ರಭಾವದಿಂದ ಆಕರ್ಷಣೆ ಕೂಡ ಹೆಚ್ಚಾಗುತ್ತೆ ಅಂತ ಹೇಳಲಾಗಿದೆ. ಗ್ರಹಗಳ ಈ ಬೆಂಬಲ ಸಿಕ್ತಿದೆ ಅನ್ನೋದು ಕೇಳಲು ಬಹಳ ಚೆನ್ನಾಗಿದೆ. ಆದರೆ ಇಲ್ಲೇ ನಾವೊಂದು ಪ್ರಮುಖವಾದ ಪ್ರಾಯೋಗಿಕ ಜೀವನ ಪಾಠವನ್ನ ಗಮನಿಸಬೇಕು. ಅದೇ ತಾಳ್ಮೆಯ ಪಾಠ ಅಲ್ವಾ? ಎಲ್ಲವೂ ಸರಿಯಾಗಿ ನಡೀತಿರುವಾಗ್ಲೂ ತಾಳ್ಮೆ ಈಗ ಅತಿದೊಡ್ಡ ಅಸ್ತ್ರ ಅಂತ ಲೇಖನ ಎಚ್ಚರಿಸಿದೆ. ಇದೊಂದು ರೀತಿಯ ವಿಪರ್ಯಾಸ ಅನಿಸ್ಬೋದು. ಅದೃಷ್ಟ ಒಲಿದಾಗ ತಾಳ್ಮೆ ಯಾಕೆ ಬೇಕು ಅಂತ. ಆದರೆ ವಾಸ್ತವದಲ್ಲಿ ಯಶಸ್ಸು ಸಿಕ್ಕಾಗ ಮನುಷ್ಯನಿಗೆ ಅಹಂಕಾರ ಬರುವುದು ಸಹಜ. ಹೌದು. ಪ್ರಚೋದನೆಗೆ ಒಳಗಾಗಿ ತಕ್ಷಣ ಪ್ರತಿಕ್ರಿಯಿಸುವ ಪ್ರವೃತ್ತಿ ಹೆಚ್ಚಾಗುತ್ತೆ. ಅದನ್ನೇ ಲೇಖನದಲ್ಲಿ ಬಹಳ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಇತರರ ಸಮಸ್ಯೆಗಳಲ್ಲಿ ಅನಗತ್ಯವಾಗಿ ಮುಗುತೂರಿಸದಿರುವುದು ಎಷ್ಟು ಮುಖ್ಯ ಅಂತ ಇಲ್ಲಿ ವಿವರಿಸಲಾಗಿದೆ. ನಮ್ಮ ಅಗತ್ಯವಿಲ್ಲದ ಕಡೆ ಗುಂಪು ಚರ್ಚೆಗಳಲ್ಲಿ ಭಾಗವಹಿಸಬಾರದು. ಯಾಕೆಂದ್ರೆ ನಮ್ಮ ಪದಗಳನ್ನ ತಪ್ಪಾಗಿ ಅರ್ಥೈಸ್ಕೊಳ್ಳುವ ಅಪಾಯ ಇರುತ್ತೆ ಅಲ್ವಾ? ಖಂಡಿತ. ಸರಿಯಾದ ಸಮಯದಲ್ಲಿ ಸರಿಯಾದ ಮಾತು ಹೇಗೆ ಯಶಸ್ಸಿನ ಗುಟ್ಟಾಗ್ತದೆ ಅನ್ನೋದನ್ನ ಜ್ಯೋತಿಷ್ಯದ ಜೊತೆ ಇಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಇದು ಕೇವಲ ಮಾತಿಗೆ ಮಾತ್ರ ಸೀಮಿತವಾಗಿಲ್ಲ. ಈ ಎಚ್ಚರಿಕೆ ಹಣಕಾಸಿನ ವಿಚಾರಕ್ಕೂ ಅನ್ವಯಿಸುತ್ತೆ. ಹೌದು. ಆರ್ಥಿಕವಾಗಿ ಅನಿರೀಕ್ಷಿತ ಮಟ್ಟದ ಬೆಳವಣಿಗೆ ಆಗಲಿದೆ ಅಂತ ಲೇಖನ ಹೇಳುತ್ತೆ. ಭೂಮಿ, ಚಿನ್ನ, ಆಸ್ತಿ ಖರೀದಿ ಶುಭದಾಯಕ ಅಂತ ಭರವಸೆ ನೀಡಿದೆ. ಆದ್ರೆ ಅಲ್ಲಿಯೇ ಒಂದು ಬಹಳ ಆಸಕ್ತಿದಾಯಕ ಎಚ್ಚರಿಕೆಯನ್ನ ಹೈಲೈಟ್ ಮಾಡಿದ್ದಾರೆ. ಲಕ್ಷ್ಮೀದೇವಿಯು ಚಂಚಲ ಸ್ವಭಾವದವಳು ಅಂತ. ಈ ಮಾತಿನ ಹಿಂದಿನ ಆರ್ಥಿಕ ಒಳನೋಟ ನಿಜಕ್ಕೂ ಅದ್ಭುತ. ಹಣ ಸಂಪಾದಿಸುವುದು ಎಷ್ಟು ಮುಖ್ಯವೋ ಅದನ್ನ ಉಳಿಸುವುದು ಮತ್ತು ಗೌರವಿಸುವುದು ಅಷ್ಟೇ ಮುಖ್ಯ. ಅದೇ ಆರ್ಥಿಕ ಶಿಸ್ತು ಅಂದ್ರೆ ಫೈನಾನ್ಷಿಯಲ್ ಡಿಸಿಪ್ಲಿನ್. ಅಜಾಗರೂಕತೆಯಿಂದ ಖರ್ಚು ಮಾಡಿದ್ರೆ ಭವಿಷ್ಯದಲ್ಲಿ ತೊಂದ್ರೆ ಕಟ್ಟಿಟ್ಟ ಬುತ್ತಿ. ಹೌದು. ಯಾರು ಸ್ವಚ್ಛತೆ ಮತ್ತು ನೀತಿಯುತ ಜೀವನವನ್ನು ನಡೆಸ್ತಾರೋ ಅವರ ಬಳಿ ಮಾತ್ರ ಸಂಪತ್ತು ಸ್ಥಿರವಾಗಿರುತ್ತೆ ಅಂತ ಲೇಖನ ಒತ್ತಿ ಹೇಳುತ್ತೆ. ಇದನ್ನೇ ನಾವು ಇವತ್ತಿನ ಭಾಷೆಯಲ್ಲಿ ವೆಲ್ತ್ ಮ್ಯಾನೇಜ್ಮೆಂಟ್ ಅಂತ ಕರಿಬಹುದು. ಹಣ ಬಂದ ತಕ್ಷಣ ಅನಗತ್ಯವಾಗಿ ಖರ್ಚು ಮಾಡಬಾರದು.
ಖಂಡಿತ. ಇದರ ಜೊತೆಗೆ ಲೇಖನದಲ್ಲಿ ತುಲಾರಾಶಿಯವರ ವ್ಯಕ್ತಿತ್ವದ ಬಗ್ಗೆ ಕೊಟ್ಟಿರೋ ವಿವರಣೆ ಕೂಡ ಬಹಳ ಚೆನ್ನಾಗಿದೆ. ಹೌದು, ಸಾಮಾನ್ಯವಾಗಿ ತುಲಾರಾಶಿಯವರು ಅಂದ್ರೆ ಸೌಂದರ್ಯ, ಕಲೆ ಮತ್ತು ಅಲಂಕಾರದ ಪ್ರಿಯರು ಅಂತ ಒಂದು ಸ್ಟೀರಿಯೋಟೈಪ್ ಇದೆ ಅಲ್ವಾ? ಆದರೆ ಅವರು ಕೇವಲ ಸೌಂದರ್ಯ ಪ್ರಿಯರಷ್ಟೇ ಅಲ್ಲ, ಅವರಲ್ಲಿ ಅತ್ಯುತ್ತಮ ಚಿಂತನಾ ಶಕ್ತಿ ಮತ್ತು ಸಮಸ್ಯೆ ಬಗೆಹರಿಸುವ ಬುದ್ಧಿವಂತಿಕೆ ಇದೆ. ಮತ್ತೆ ಇನ್ನೊಂದು ವಿಶೇಷ ಗುಣ ಅಂದ್ರೆ ಅವರು ತಾವು ಮಾಡುವ ದಾನವನ್ನ ಯಾರಿಗೂ ಹೇಳದೆ ರಹಸ್ಯವಾಗಿ ಮಾಡ್ತಾರಂತೆ. ನಿಸ್ವಾರ್ಥತೆಯಿಂದ ಮಾಡುವ ಸಹಾಯ ಯಾವತ್ತಿಗೂ ಶಕ್ತಿಯುತ. ಈ ಒಳಗಿನ ದೃಢತೆಯೇ ಅವರ ನಿಜವಾದ ಶಕ್ತಿಯಂತ ವಿಶ್ಲೇಷಣೆಯಾಗಿದೆ. ಈಗ ಈ ಚರ್ಚೆಯ ಅತ್ಯಂತ ರೋಚಕವಾದ ಘಟ್ಟಕ್ಕೆ ಬರೋಣ. ಇಲ್ಲಿಯವರೆಗೆ ಪಾಸಿಟಿವ್ ವಿಚಾರಗಳನ್ನ ಮಾತನಾಡಿದ್ವಿ, ಆದ್ರೆ ಇಲ್ಲಿ 3 ಗುಪ್ತ ಶತ್ರುಗಳ ಪ್ರಸ್ತಾಪ ಇದೆ. ಹೌದು, ಇದೊಂದು ರೀತಿ ಥ್ರಿಲ್ಲರ್ ಕಥೆಯ ಟ್ವಿಸ್ಟ್ ತರಹ ಇದೆ. ಆ ಶತ್ರುಗಳು ಹೊರಗಿನವರಲ್ಲ, ನಮ್ಮ ಸುತ್ತಮುತ್ತಲೇ ಇರುವವರು. ಮುಖಕ್ಕೆ ನುಗ್ಗುತ್ತಾ ಬೆನ್ನಿನ ಹಿಂದೆ ಕೆಟ್ಟದಾಗಿ ಮಾತನಾಡುವ ಈ ಗುಪ್ತ ಶತ್ರುಗಳ ಹೆಸರುಗಳು ಇಂಗ್ಲಿಷ್ನ ಎ, ಕೆ ಅಥವಾ ಟಿ ಅಕ್ಷರಗಳಿಂದ ಪ್ರಾರಂಭವಾಗುವ ಸಾಧ್ಯತೆಗಳಿವೆ ಅಂತ ಲೇಖನ ಹೇಳುತ್ತೆ. ಈ ಎ, ಕೆ, ಟಿ ಶತ್ರುಗಳ ರಹಸ್ಯದ ಹಿಂದಿರುವ ಮುಖ್ಯ ಅಂಶ ಅಂದ್ರೆ ಅಸೂಯೆ. ನಮಗೆ ಹತ್ರದಲ್ಲಿರುವವರು ನಮ್ಮ ಏಳಿಗೆಯನ್ನ ನೋಡಿದಾಗ ಹುಟ್ಟುವ ಅಸೂಯೆ. ಲೇಖನದ ಪ್ರಕಾರ ಬಹುತೇಕ ಪೂರ್ಣಗೊಂಡ ಕೆಲಸವು ಕೊನೆಯ ಕ್ಷಣದಲ್ಲಿ ನಿಲ್ಲಲು ಇವರ ನಕಾರಾತ್ಮಕ ಕಂಪನಗಳು ಅಂದ್ರೆ ನೆಗೆಟಿವ್ ವೈಬ್ಸ್ ಕಾರಣ ಅಂತ ಹೇಳಲಾಗಿದೆ. ಮೇಲ್ನೋಟಕ್ಕೆ ಅವರು ಪ್ರೀತಿಯಿಂದ ಮಾತನಾಡಿದ್ರೂ ಒಳಗಿನಿಂದ ಯಶಸ್ಸನ್ನ ಸಹಿಸಲಾರದ ಮನಸ್ಥಿತಿ ಇರುತ್ತೆ. ಆದರೆ ಇದರ ಅರ್ಥ ನಾವು ಅವರೊಡನೆ ಜಗಳವಾಡಬೇಕು ಎಂದಲ್ಲ. ಹೌದು, ಜಗಳವಾಡೋದು ಅಂದ್ರೆ ಅವರ ನಕಾರಾತ್ಮಕತೆಗೆ ನಾವು ಇಂಧನ ಒದಗಿಸಿದಂತೆ. ಹಾಗಾದ್ರೆ ಪರಿಹಾರ ಏನು? ಮೌನವಾಗಿ ಅಂತರ ಕಾಯ್ದುಕೊಳ್ಳುವುದು ಅತ್ಯುತ್ತಮ ತಂತ್ರ. ಭವಿಷ್ಯದ ಯೋಜನೆಗಳು ಮತ್ತು ಆರ್ಥಿಕ ವಿಚಾರಗಳನ್ನು ಅವರೊಂದಿಗೆ ಹಂಚಿಕೊಳ್ಳಬಾರದು. ಅಂದ್ರೆ ನಮ್ಮ ಕೆಲಸವನ್ನ ಸದ್ದಿಲ್ಲದೆ ಮಾಡ್ಬೇಕು. ಇಲ್ಲಿ ಭಾವನಾತ್ಮಕ ಸಂಬಂಧಗಳ ಬಗ್ಗೆಯೂ ಒಂದು ಕಟುವಾದ ಸತ್ಯವನ್ನ ಹೇಳಿದ್ದಾರೆ ಅಲ್ವಾ? ಖಂಡಿತ. ಅತಿಯಾಗಿ ನಂಬಿದವರಿಂದಲೇ ದ್ರೋಹವಾಗುವ ಸಾಧ್ಯತೆ ಇದೆ ಅನ್ನುವ ಎಚ್ಚರಿಕೆ ಇದೆಯಲ್ಲ, ಅದು ಎಲ್ಲರೂ ಕಲಿಬೇಕಾದ ಪಾಠ. ಜೀವನದಲ್ಲಿ ಯಾರನ್ನ ನಂಬೇಕು ಮತ್ತು ಯಾರನ್ನ ನಂಬಬಾರದು ಎಂಬ ಸ್ಪಷ್ಟ ಅರಿವು ಇರಬೇಕು. ಕುರುಡಾಗಿ ಎಲ್ಲರನ್ನೂ ನಂಬಬಾರದು. ಹೌದು, ಆ ಡಿಸರ್ನ್ಮೆಂಟ್ ಇರಬೇಕು. ಇದು ಪ್ರತಿಯೊಬ್ಬರಿಗೂ ಅನ್ವಯಿಸುವ ಪ್ರಾಯೋಗಿಕ ವಿಚಾರ. ಈಗ ಶತ್ರುಗಳಿಂದ ಅಂತರ ಕಾಯ್ದುಕೊಳ್ಳುವುದು ಒಂದು ಕಡೆಯಾದ್ರೆ, ನಮ್ಮ ಒಳಗಿನ ಅಡೆತಡೆಗಳನ್ನ ನಿವಾರಿಸಲು ಒಂದು ದೈವಿಕ ಪರಿಹಾರದ ಬಗ್ಗೆ ಲೇಖನ ಹೇಳಿದೆ. ರವಿ ಮರದ ಕೆಳಗಿನ ನಿಧಿ. ಆ ವಾಕ್ಯವೇ ಬಹಳ ಕುತೂಹಲಕಾರಿಯಾಗಿದೆ. ಆದ್ರೆ ಈ ನಿಧಿ ಅಂದ್ರೆ ಮಣ್ಣಿನಲ್ಲಿ ಹೂತಿಟ್ಟ ಚಿನ್ನವಲ್ಲ. ಹೌದು, ಲೇಖನವೇ ಸ್ಪಷ್ಟಪಡಿಸುವಂತೆ ಇದೊಂದು ದೈವಿಕ ಅವಕಾಶ ಮತ್ತು ಆಧ್ಯಾತ್ಮಿಕ ಪರಿಹಾರ. ಇಲ್ಲಿ ರವಿ ಮರ ಅಂದ್ರೆ ಅರಳಿ ಮರ ಅಲ್ವಾ? ಕರೆಕ್ಟ್. ನಮ್ಮ ಸಂಪ್ರದಾಯದಲ್ಲಿ ಅರಳಿ ಮರಕ್ಕೆ ಪವಿತ್ರ ಸ್ಥಾನವಿದೆ. ಆ ಮರದಲ್ಲಿ ಬ್ರಹ್ಮ, ವಿಷ್ಣು ಮತ್ತು ಶಿವ ಅಂದ್ರೆ ತ್ರಿಮೂರ್ತಿಗಳು ನೆಲೆಸಿದ್ದಾರೆ ಎಂಬ ನಂಬಿಕೆಯಿದೆ. ಈ ನಿರ್ದಿಷ್ಟ ಆಚರಣೆಯನ್ನ ಹೇಗೆ ಮಾಡಬೇಕು ಅಂತ ಕೂಡ ಲೇಖನದಲ್ಲಿ ವಿವರವಾಗಿ ಹೇಳಿದ್ದಾರೆ. ಶನಿವಾರದಂದು ಸ್ನಾನ ಮಾಡಿ ಶುದ್ಧ ಬಟ್ಟೆ ಧರಿಸಬೇಕು. ಹೌದು, ಮರದ ಬೇರಿಗೆ ಹಸುವಿನ ಹಾಲು ಅರ್ಪಿಸಬೇಕು. ಮಣ್ಣಿನ ಪಾತ್ರೆಯಲ್ಲಿ ಹಸುವಿನ ತುಪ್ಪದ ದೀಪ ಹಚ್ಚಿ ಓಂ ನಮೋ ನಾರಾಯಣ ಮಂತ್ರ ಪಠಿಸಬೇಕು. ಮತ್ತು 11 ಪ್ರದಕ್ಷಿಣೆ ಹಾಕಬೇಕು ಅಂತ ಹೇಳಿದ್ದಾರೆ. ಇದನ್ನ ಕೇವಲ ಒಂದು ಧಾರ್ಮಿಕ ಕ್ರಿಯೆಯಾಗಿ ನೋಡದೆ ಇದರ ಹಿಂದಿನ ಮನಃಶಾಸ್ತ್ರವನ್ನ ನಾವು ಗಮನಿಸಬಹುದು. ಖಂಡಿತ. ಇದನ್ನ ಆಧುನಿಕ ಮನಃಶಾಸ್ತ್ರದಲ್ಲಿ ಒಂದು ಗ್ರೌಂಡಿಂಗ್ ಟೆಕ್ನಿಕ್ ಅಂತ ಕರಿಬೋದು. ನಮ್ಮ ಗೊಂದಲಗಳನ್ನ ಬದಿಗಿಟ್ಟು ಮನಸ್ಸನ್ನ ಪ್ರಸ್ತುತ ಕ್ಷಣಕ್ಕೆ ತರುವುದು. ಹೌದು, ಆ ದೀಪದ ಪರಿಮಳ, ಮಂತ್ರದ ನಾದ ಮತ್ತು ಏಕಾಗ್ರತೆಯಿಂದ ನಡೆಯುವ ಕ್ರಿಯೆ ನಮ್ಮ ಮನಸ್ಸಿಗೆ ಶಾಂತಿ ಮತ್ತು ಸ್ಪಷ್ಟತೆಯನ್ನ ಕೊಡುತ್ತೆ. ಅದೇ ನಿಜವಾದ ನಿಧಿ. ಬಹಳ ಅದ್ಭುತವಾಗಿ ಹೇಳಿದ್ರಿ. ಈ ಸ್ಪಷ್ಟತೆಯಿಂದ ನಾವು ತೆಗೆದುಕೊಳ್ಳುವ ನಿರ್ಧಾರಗಳೇ ನಮ್ಮ ಆರ್ಥಿಕ ಮಾರ್ಗಗಳನ್ನು ತೆರೆಯುತ್ತವೆ. ಇದರ ಜೊತೆಗೆ ಕೆಲವು ಪೂರಕ ಪರಿಹಾರಗಳನ್ನು ಕೂಡ ಲೇಖನ ಪಟ್ಟಿ ಮಾಡಿದೆ. ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ಪೂಜೆ ಮಾಡೋದು ಮತ್ತು ಶನಿವಾರ ಶನಿ ಸ್ತೋತ್ರ ಅಥವಾ ಹನುಮಾನ್ ಚಾಲೀಸಾ ಪಠಣ ಮಾಡೋದ್ರಿಂದ ಜೀವನದಲ್ಲಿ ಅದ್ಭುತ ಆರ್ಥಿಕ ಪ್ರಗತಿ ಸಿಗುತ್ತೆ ಅಂತ ಹೇಳಲಾಗಿದೆ. ಹಾಗೆಯೇ ಗೋರಕ್ಷಣೆ ಮತ್ತು ಅನಾಥರಿಗೆ ಅನ್ನದಾನ ಮಾಡೋದು. ಅನ್ನದಾನ ಅನ್ನೋದು ನಮ್ಮನ್ನ ನಮ್ಮ ಸ್ವಾರ್ಥದಿಂದ ಹೊರತರುವ ಒಂದು ಪ್ರಬಲವಾದ ಮಾರ್ಗ. ನಿಜ. ನಮಗಿಂತ ಕಷ್ಟದಲ್ಲಿರುವವರನ್ನು ನೋಡಿದಾಗ ನಮ್ಮ ಕಷ್ಟಗಳು ಸಣ್ಣದಾಗಿ ಕಾಣುತ್ತವೆ. ಇತರರಿಗೆ ಸಹಾಯ ಮಾಡಿದಾಗ ನಮ್ಮಲ್ಲಿರುವ ಮಾನವೀಯತೆ ಜಾಗೃತಗೊಳ್ಳುತ್ತೆ. ಈ ಎಲ್ಲಾ ಪರಿಹಾರಗಳ ಹಿಂದಿರುವ ಸಾಮಾಜಿಕ ಕಳಕಳಿ ಮತ್ತು ಮಾನಸಿಕ ಸ್ವಾಸ್ಥ್ಯದ ಪರಿಕಲ್ಪನೆ ನಿಜಕ್ಕೂ ಮೆಚ್ಚುವಂತಹದ್ದು. ಹೌದು, ಇದು ಕೇವಲ ಜಾತಕದ ವಿಚಾರವಾಗಿ ಉಳಿಯದೆ ಒಂದು ಉತ್ತಮ ಜೀವನ ಶೈಲಿಗೆ ಮಾರ್ಗದರ್ಶನ ನೀಡುತ್ತೆ.
ಓಕೆ, ನಾವು ಈ ಸುದೀರ್ಘವಾದ ಚರ್ಚೆಯ ಅಂತಿಮ ಘಟ್ಟಕ್ಕೆ ಬಂದಿದ್ದೀವಿ. ಈ ಆಳವಾದ ವಿಶ್ಲೇಷಣೆಯ ಪ್ರಮುಖ ಅಂಶಗಳನ್ನ ಒಮ್ಮೆ ಒಟ್ಟುಗೂಡಿಸಿ ನೋಡೋಣ. ಮೊದಲನೆಯದಾಗಿ ಗ್ರಹಗಳ ಅನುಕೂಲಕರ ಚಲನೆಯಿಂದ ಸೃಷ್ಟಿಯಾಗುವ ಯಶಸ್ಸು ಮತ್ತು ಅದರ ಜೊತೆಗಿರಬೇಕಾದ ತಾಳ್ಮೆ. ಎರಡನೆಯದು, ಏಕೇಟಿ ಅಕ್ಷರದ ಶತ್ರುಗಳಿಂದ ಮೌನವಾಗಿ ಅಂತರ ಕಾಯ್ದುಕೊಳ್ಳುವುದು ಮತ್ತು ಆರ್ಥಿಕ ಶಿಸ್ತನ್ನ ಪಾಲಿಸುವುದು. ಮತ್ತು ಕೊನೆಯದಾಗಿ ರವಿಮರದ ದೈವಿಕ ಆಚರಣೆ ಹಾಗೂ ಅನ್ನದಾನಲಂತಹ ಸಮಾಜಮುಖಿ ಕೆಲಸಗಳು. ಇವೆಲ್ಲವೂ ಸೇರಿ ಹೇಗೆ ಒಂದು ಸುವರ್ಣ ಅಧ್ಯಾಯವನ್ನ ಸೃಷ್ಟಿಸುತ್ತವೆ ಅನ್ನೋದನ್ನ ಲೇಖನ ಬಹಳ ಸೊಗಸಾಗಿ ವಿವರಿಸಿದೆ. ಈ ಮಾಹಿತಿಯು ನಮ್ಮ ಕೇಳುಗರಿಗೆ ಯಾಕೆ ಮುಖ್ಯ ಅಲ್ವಾ? ಯಾಕೆಂದ್ರೆ ಜಾತಕವನ್ನ ಮೀರಿ ಇದು ಪ್ರಾಯೋಗಿಕ ಜೀವನದ ಪಾಠಗಳನ್ನ ಕಲಿಸುತ್ತೆ. ರಹಸ್ಯಗಳನ್ನ ಕಾಪಾಡಿಕೊಳ್ಳುವುದು, ನಿಸ್ವಾರ್ಥವಾಗಿ ಸಹಾಯ ಮಾಡುವುದು, ಯಾರಿಗಾದರೂ ಅನ್ವಯಿಸುವ ಯಶಸ್ಸಿನ ಸೂತ್ರಗಳು. ಖಂಡಿತ. ಈಗ ಚರ್ಚೆಯನ್ನ ಮುಕ್ತಾಯಗೊಳಿಸುವಾಗ ನಾನು ಒಂದು ಹೊಸ ಮತ್ತು ಆಳವಾದ ಪ್ರಶ್ನೆಯನ್ನ ಇಲ್ಲಿ ಬಿಟ್ಟೋಗಲು ಇಷ್ಟಪಡ್ತೇನೆ. ಹೇಳಿ, ಆ ಪ್ರಶ್ನೆ ಏನು ಅಂತ. ನಮ್ಮ ಸುವರ್ಣಕಾಲ ಶುರುವಾಗಿದೆ ಎಂಬ ಬಲವಾದ ನಂಬಿಕೆಯೇ ನಮ್ಮಲ್ಲಿ ಹೊಸ ಆತ್ಮವಿಶ್ವಾಸವನ್ನ ಹುಟ್ಟುಹಾಕುತ್ತದೆಯಾ? ಓ, ಇದು ಬಹಳ ಆಳವಾದ ಯೋಚನೆ. ಹೌದು. ಗ್ರಹಗಳು ನಮ್ಮ ಭವಿಷ್ಯವನ್ನ ಬದಲಾಯಿಸುತ್ತವೆಯೋ ಅಥವಾ ಆ ನಂಬಿಕೆಯಿಂದಾಗಿ ನಾವು ತೆಗೆದುಕೊಳ್ಳುವ ದಿಟ್ಟ ನಿರ್ಧಾರಗಳು ನಮ್ಮ ಭವಿಷ್ಯವನ್ನ ಬರೆಯುತ್ತವೆಯೋ? ಮನಃಶಾಸ್ತ್ರದಲ್ಲಿ ಹೇಳುವ ಸ್ವಯಂ ಸಾಕಾರಗೊಳ್ಳುವ ಭವಿಷ್ಯವಾಣಿ ಅಂದ್ರೆ ಸೆಲ್ಫ್ ಫುಲ್ಫಿಲ್ಲಿಂಗ್ ಪ್ರೊಫೆಸಿ ಅಂದ್ರೆ ಇದೇ ಇರ್ಬೋದೇ ಅಂತ. ಎಕ್ಸಾಕ್ಟ್ಲಿ. ಇದೊಂದು ಆಳವಾಗಿ ಯೋಚಿಸಬೇಕಾದ ವಿಷಯ. ಈ ಪ್ರೋತ್ಸಾಹನಾತ್ಮಕ ಪ್ರಶ್ನೆಯನ್ನ ಕೇಳುಗರ ಸ್ವಂತ ಆಲೋಚನೆಗೆ ಬಿಡುತ್ತಾ ಈ ಚರ್ಚೆಯನ್ನ ನಾವು ಮುಕ್ತಾಯಗೊಳಿಸ್ತಿದ್ದೇವೆ. ಖಂಡಿತ, ಇದೊಂದು ಅತ್ಯುತ್ತಮವಾದ ಚಿಂತನೆ. ಮುಂದಿನ ಬಾರಿ ಇನ್ನೊಂದು ಕುತೂಹಲಕಾರಿ ಮೂಲವಸ್ತುವಿನೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಕಲಿಯುತ್ತಿರಿ, ಬೆಳೆಯುತ್ತಿರಿ. ನಮಸ್ಕಾರ.